ಇಂದು ನಟ ದರ್ಶನ್ ಅವರ ಹುಟ್ಟುಹಬ್ಬ. ದರ್ಶನ್ ಹೊರಗೆ ಇದ್ದಿದ್ರೆ ಇಡೀ ರಾಜರಾಜೇಶ್ವರಿ ನಗರವೇ ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಇದೇ ಮೊದಲ ಬಾರಿಗೆ. ಸ್ಟಾರ್ ನಟ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಫ್ಯಾಮಿಲಿ ಜೊತೆಯಲ್ಲಿ ಇರದೆ ಜೈಲಿನಲ್ಲಿ ಆಚರಿಸಿಕೊಳ್ಳುವಂತೆ ಆಗಿದೆ. ನಟ ದರ್ಶನ್ 49ನೇ ವರ್ಷಕ್ಕೆ ಕಾಲಿಟ್ಟಿದ್ದು ಅಭಿಮಾನಿಗಳು ಶುಭ ಕೋರುತ್ತಿದ್ದಾರೆ. ಇತ್ತ ಅಪ್ಪನನ್ನ ಮಿಸ್ ಮಾಡಿಕೊಳ್ತಿರೋ ಮಗ ವಿನೀಶ್ ತಂದೆಗೆ ತುಂಬಾನೇ ಭಾವುಕರಾಗಿ ಶುಭಾಶಯ ತಿಳಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿ ದರ್ಶನ್ಗೆ ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ. ಡಿ ಬಾಸ್ ನಟ ದರ್ಶನ್ ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಜೈಲಿನಲ್ಲಿ ಅಭಿಮಾನಿಗಳಿಲ್ಲದೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತಾಗಿದೆ. ಹೆಚ್ಚಿನ ಸೆಲೆಬ್ರೇಷನ್ ಇಲ್ಲದೇ ಇದ್ದರೂ ಜೈಲಿಗೆ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ತೆರಳಿ ದರ್ಶನ್ಗೆ ಶುಭಾಶಯ ತಿಳಿಸುವ ಸಾಧ್ಯತೆ ಇದೆ. ದರ್ಶನ್ ಜೈಲು ಸೇರಿದ ಬಳಿಕ ಅಪ್ಪನನ್ನ ಮಗ ವಿನೀಶ್ ಸಿಕ್ಕಾಬಟ್ಟೆ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ತಂದೆ ಜೊತೆಗಿನ ಫೋಟೋ ಹಂಚಿಕೊಂಡು ಅಪ್ಪ ನೀನು ನನಗೆ ಯಾವಾಗಲೂ ಸ್ಪೆಷಲ್ ಅಂತ ಭಾವುಕ ಎಮೋಜಿ ಹಂಚಿಕೊಂಡಿದ್ದಾರೆ ವಿನೀಶ್ ಇದೀಗ ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ. ಹ್ಯಾಪಿ ಬರ್ತ್ಡೇ ಅಪ್ಪ, ನೀವು ನನಗೆ ತುಂಬಾ ಸ್ಪೆಷಲ್ ಎಂದು ಅಪ್ಪನ ಜೊತೆಗಿನ ಕೆಲ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ನೀವು ಸಹ ನಟ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ದರ್ಶನ್ ನಿಮಗೂ ಸಹ ಇಷ್ಟ ಎನ್ನುವುದಾದರೆ ನೀವು ಸಹ ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ.